ಆನ್ ದ್ಯಾಟ್ ನೋಟ್ ಸೊ ನಿಮ್ಮ ಹತ್ರ ಬರೋದಕ್ಕೆ ಅವ್ಯಾನ್ ಕರ್ಕೊಂಬರಕ್ಕೆ ಇಸ್ ನಾಟ್ ಅ ಪ್ರಾಬ್ಲಮ್. ಹಿ ವಿಲ್ ಕಮ್. ಜೇನ ಕೊಡ್ತಾರೆ, ಹನಿ ಕೊಡ್ತಾರೆ, ಸ್ವೀಟ್ ಆಗಿರುತ್ತೆ ಅಂದರೆ ಬರ್ತಾನೆ. ಬಟ್ ವೆನ್ ಐ ಆಸ್ಕ್ ಹಿಮ್ ನಿಂದು ಪಿಡಿಯಾಟ್ರಿಷಿಯನ್ ಡಾಕ್ಟರ್ ABCD ಅವ್ರ ಇಷ್ಟನ ಇವ್ರ ಇಷ್ಟನ ಅಂದರೆ ಇವ್ರ ಇಷ್ಟ ಅಂತ. ಬಟ್ ವೆನ್ ಎವರ್ ಹಿ ಫಾಲ್ಸ್ ಸಿಕ್ ಕರ್ಕೊಂಡು ಹೋಗ್ಬೇಕಿರೋದು ಟು ದ ಪಿಡಿಯಾಟ್ರಿಷಿಯನ್ ಓನ್ಲಿ. ಎಕ್ಸ್ಟ್ರೀಮ್ ಫೀವರ್ 102 ಆ ಥರ ಎಲ್ಲ ಆಗಿದೆ, ಕೋಲ್ಡ್ ಜಾಸ್ತಿ ಆಗಿದೆ, we end up taking him to emergency or his pediatrician is somebody that ಹೆಂಗಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಹೋಗಿ ದುಡ್ಡು ಹಾಕಿದ್ರೇನೆ ಅವನಿಗೆ ಸರಿ ಹೋಗೋದು. ಆ್ಯಂಡ್ ಅಫ್ಕೋರ್ಸ್ ಐ ಮೀನ್ ದ pediatrician has also been with us since the day he was born. So innately what is the difference between modern medicine, allopathy versus Ayurveda? When is it right to like come to Ayurveda? Because ನಿಮ್ಗೆ ಹೇಳ್ದಂಗೆ ನನಗೆ I tried allopathy. Of course it solves the problem, but back of my mind ಇಷ್ಟೊಂದು ಸಿರಪ್ ಕೊಡ್ತಿದ್ದೀನಿ. ಇಟ್ಸ್ ಲೈಕ್ ಶುಗರ್ ಸಿರಪ್ ಅಷ್ಟೊಂದು ಕೊಡ್ತಿರೋದು ಎಷ್ಟು ಸರಿ ಅಂತ ಡಾಕ್ಟರ್ ಹತ್ರ ಹೋಗೋದು. ಸೊ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ರಿಲೈಯಿಂಗ್ ಆನ್ ಅದರ್ ಫಾರ್ಮ್ಸ್ ಆಫ್ ಮೆಡಿಸಿನ್. ಬಟ್ ಐ ಡೋಂಟ್ ಥಿಂಕ್ ಇಟ್ ಕ್ಯಾನ್ ಬಿ ಅ ಸಬ್ಸ್ಟಿಟ್ಯೂಟ್. ಸೊ ಹೌ ಡಸ್ ಇಟ್ ವರ್ಕ್? ಯಾವಾಗ ಹೋಗ್ಬೋದು, ಯಾವಾಗ ಬರ್ಬೋದು ನಿಮ್ಮ ಹತ್ರ, ಯಾವಾಗ ಅವ್ರ ಹತ್ರ ಹೋಗ್ಬೋದು? Okay. So Ayurveda has been sidelined after modern medicine has come into picture. There was a point of time where Ayurveda was the main system of medicine. And in fact, helak hodre jwara is the first chapter that is mentioned in Ayurveda when we start learning about treatments, alva. So ಮಕ್ಕಳಿಗೆ ಜ್ವರ ಬಂದಾಗಲೂ, ನೆಗಡಿ ಆದಾಗಲೂ, ಹೊಟ್ಟೆ ಅಪ್ಸೆಟ್ ಆದಾಗಲೂ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಬಹುದು. ಇಟ್ಸ್ ಡೆಫಿನೆಟ್ಲಿ ಅ ಗುಡ್ ಡಾಕ್ಟರ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು ಔಟ್ ವೇ better. I'm not comparing with allopathy and Ayurveda, but I'm saying that if you have an option to go to an Ayurveda doctor, you can. One main reason I see here is the overuse of antibiotics. A lot of doctors are very conscious about using antibiotics, but there are instances where antibiotics have been overused. I'm not pointing at any doctor here. I'm not trying to point out at a particular system. It's just that the reality is that antibiotic. But I think now in our mind when we go to the doctor we're like antibiotics ಕೊಟ್ಬಿಡಿ because it'll ಬೇಗ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಅಂತ. So I had recently spoken about this in one of my videos on Instagram. Antibiotic resistance ಅನ್ನೋದು Indians actually don't understand the serious of antibiotic resistance. Foreign countries ಅಲ್ಲೆಲ್ಲ ಹೋದರೆ prescriptions are very controlled. The doctor has to write a prescription for you to go and get a prescription for you to get any medicine. And there are a very defined set of medicines that are called over the counter medicines, OTC ಅಂತ. ಅದು ಈ ವಿಕ್ಸು ಅಂತ ಏನಾದ್ರು ಲಾಸೆಂಜಸ್ ಇದ್ದರೆ ಅದನ್ನು ತಗೋಬೋದು. ಬಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆಂಟಿಬಯೋಟಿಕ್ಸ್ ಇರಲಿ, ಸ್ಟೆರಾಯ್ಡ್ಸ್ ಇರಲಿ ಕೊಡಬಾರ್ದು ಅನ್ನೋದು ಇಟ್ಸ್ ಅ ರಿಟನ್ ರೂಲ್ ಇನ್ ಮೆನಿ ಕಂಟ್ರೀಸ್ ಅಬ್ರಾಡ್. ಬಟ್ ಇಂಡಿಯಾದಲ್ಲಿ ದೀಸ್ ರೂಲ್ಸ್ ಆರ್ ವೆರಿ ವೆರಿ ಲೂಸ್. ಸೊ ನೀವು ಡಾಕ್ಟರ್ ಹತ್ರ ಹೋಗ್ದಿರಾ ಅಂಗಡಿ ಮೆಡಿಕಲ್ ಅಂಗಡಿ ಹತ್ರ ಹೋಗ್ಬಿಟ್ಟು ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಅವರೇ ಒಂದು ಪ್ಯಾರಾಸಿಟಮಾಲ್ ಜೊತೆಗೆ ಒಂದು ಆಂಟಿಬಯೋಟಿಕ್ ಕೊಟ್ಬಿಡ್ತಾರೆ. ಇಷ್ಟು ಲೂಸ್ ಆಗಿರೋ ಕಾರಣದಿಂದ ಎಜುಕೇಟೆಡ್ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಸೀರಿಯಸ್ನೆಸ್ ಅಬೌಟ್ ದಿಸ್. ಬಟ್ ಹಳ್ಳಿಗಳಲ್ಲೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಡಾಕ್ಟ್ರೇ ನನಗೆ ಸೊಂಟ ನೋವು ಆಗ್ತಿದೆ, ನನಗೆ ಜ್ವರ ಬಂದಿದೆ ಅಂತ ಸುಮ್ಮನೆ ಒಂದು ಡಾಕ್ಟ್ರನ್ನ ಹೋಗಿ ನೋಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅಷ್ಟೇ. ಡಾಕ್ಟ್ರ್ ಹತ್ರ ಹೋದಾಗ ನಾನು ಆರಾಮಾಗ್ಬಿಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಬಂದ್ಬಿಟ್ಟು ಬೇಗ ವಾಸಿ ಆಗಬೇಕು, ನನ್ನ ಪ್ರಾಕ್ಟೀಸು ಕೂಡ ಚೆನ್ನಾಗಿ ಆಗಬೇಕು, ಇಲ್ಲಾಂದರೆ ಗುಣ ಆಗಿಲ್ಲ ಅಂತಂದರೆ ಪದೇ ಪದೇ ಬರಲ್ಲ ಅಲ್ಲ ಅವರು. ಆ ಥರ ಒಂದು ಮಾಲ್ ಪ್ರಾಕ್ಟೀಸ್ ಕೂಡ ಇದೆ. Not pointing out at Ayurveda or allopathy, just the reality of doctors that exist in India. ಬರ್ದು ಕೊಡ್ತಾರೆ ಆ್ಯಂಟಿಬಯೋಟಿಕ್ಸು, ಒಂದೆರಡು ದಿನ ತಗೋತಾರೆ, ವಾಸಿ ಆಗುತ್ತೆ, ಒಳ್ಳೆ ಡಾಕ್ಟರ್ ಅಂತ ಹೇಳಿಬಿಟ್ಟು ಪದೇ ಪದೇ ಹೋಗ್ತಾರೆ, ಒಂದು ತಿಂಗಳ ಎರಡು ಸತಿ ಹೋಗ್ತಾರೆ, ಆ್ಯಂಟಿಬಯೋಟಿಕ್ಸ್ ಬರ್ಸ್ಕೋತಾರೆ. ಏನಾಗ್ತಿದೆ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ಸ್ ಆರ್ ಆಲ್ಸೋ ಕಿಲ್ಲಿಂಗ್ ದ ಗುಡ್ ಬ್ಯಾಕ್ಟೀರಿಯಾ ದಟ್ ಎಕ್ಸಿಸ್ಟ್ ಇನ್ ಯು ಅಲಾಂಗ್ ವಿತ್ ದ ಬ್ಯಾಡ್ ಬ್ಯಾಕ್ಟೀರಿಯಾ. ಓಕೆ, ಸೊ ಬ್ಯಾಕ್ಟೀರಿಯಾನೇ ಇಲ್ಲ, your body's defense is getting fried. In fact, antibiotic is killing all the bacteria for you. Your body is not fighting against anything, and this is also making the bacteria resistant. Instead of making your body resistant to the bacteria, bacteria ಗೆ ಇನ್ನೂ ಜಾಸ್ತಿ ಶಕ್ತಿ ಬಂದ್ಬಿಟ್ಟಿದೆ. ಈಗ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಿದೆ ಅಂತ ಹೇಳಿದ್ರೆ
ಪಾಕಿಸ್ತಾನ ಇಂಡಿಯಾನ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಇದೇ ಥರ ಮಿಸೈಲ್ನ ನಾವು ಕೌಂಟರ್ ಮಾಡೋಕ್ಕೆ ಹೇಗೆ ಅಂತ ನಾವು ಟೆಕ್ನಾಲಜಿ ಡೆವಲಪ್ ಮಾಡ್ಕೋತೀವಿ. ಅದೇ ಥರ ನಾವು ಆ್ಯಂಟಿಬಯೋಟಿಕ್ ಹಾಕಿದಾಗ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಈ ಆ್ಯಂಟಿಬಯೋಟಿಕ್ನ ಹೇಗೆ ತಡೆಯೋದು ಅಂತ ಹೇಳಿ ಮ್ಯೂಟೇಟ್ ಆಗಿಬಿಟ್ಟು ಇನ್ನೂ ಶಕ್ತಿ ಪಡ್ಕೊಳ್ಳುತ್ತೆ. ಓಕೆ. ಸೊ ದಿಸ್ ಇಸ್ ದ ಗ್ರೇವ್ ರಿಯಾಲಿಟಿ ಆಫ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಆ್ಯಂಡ್ ನೋಡಿದ್ರೆ 1 in 6 ಇನ್ಫೆಕ್ಷನ್ಸ್ ಟುಡೇ ಇನ್ ಇಂಡಿಯಾ ಆರ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಇನ್ಫೆಕ್ಷನ್ಸ್. ಓಕೆ. ಸೊ ಹಾಸ್ಪಿಟ್ಲಿಗೆ ಹೋದಾಗ ಒಂದು 6 ಜನ ಬೆಡ್ಡಲ್ಲಿ ಮಲಗಿದ್ದಾರೆ ಅಂತಂದರೆ ಅದರಲ್ಲಿ ಒಬ್ಬರಿಗೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರುತ್ತೆ. ಆ್ಯಂಡ್ ಅವರಿಗೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಕೊಟ್ಟರು ಕೂಡ ವರ್ಕ್ ಆಗಲ್ಲ. ಒಂದು ಸಣ್ಣ ನೆಗಡಿ ಕೂಡ ಅವ್ರನ್ನ ತುಂಬ ಲಂಗ್ ಇನ್ಫೆಕ್ಷನ್ ಆಗಿ ನ್ಯೂಮೋನಿಯಾ ಬರೋ ಥರ ಕೂಡ ಆಗ್ಬೋದು. ಸೊ ದಿಸ್ ಇಸ್ ದ ರೀಸನ್ ಐ ಆಮ್ ಸೇಯಿಂಗ್ ಡೋಂಟ್ ಗೆಟ್ ಸೋ ರಿಲಯಂಟ್ ಆನ್ ಆ್ಯಂಟಿಬಯೋಟಿಕ್ಸ್. ಇದ್ರ ಜೊತೆಗೆ ಸ್ಟೆರಾಯ್ಡ್ಸ್ ಕೂಡ ಕೊಡ್ತಾರೆ ಟು ಸಪ್ರೆಸ್ ಯುವರ್ ಇಮ್ಯುನಿಟಿ. ಸೊ ಇಮ್ಯುನಿಟಿನ ಸಪ್ರೆಸ್ ಮಾಡಿದಾಗ ಆ್ಯಂಡ್ ವೆನ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇಸ್ ಆಲ್ರೆಡಿ ದೇರ್ ಇನ್ ಯುವರ್ ಬಾಡಿ, ಇಟ್ ಬಿಕಮ್ಸ್ ಅ ವೆರಿ ಬ್ಯಾಡ್ ಕಾಂಬಿನೇಷನ್, ರೈಟ್? ಸೊ ವೆರೆವರ್ ಯು ಕ್ಯಾನ್ ಸಪ್ಲಿಮೆಂಟ್ ಯುವರ್ ಬಾಡಿ ವಿತ್ Ayurveda to fight small infections, please come to Ayurvedic doctors. Please go to homeopathy, whichever you feel comfortable, right? When do you have to actually approach an allopathic doctor? When the fever is too high, when the cold is very bad, it's progressing to a lung infection. Ava kuda Ayurveda can help, but I'm not giving you a false promise saying that Ayurveda will only help. You don't need any other doctor. In fact, navibru allopathy and Ayurveda should work in complement for the patient's betterment. ಈಗ ಅಲೋಪತಿಯಲ್ಲೂ ಕೂಡ ಆಂಟಿಬಯೋಟಿಕ್ಸ್ ಕೊಡುವಾಗ we can also work with them by giving our medicines for the betterment of the patients. Ultimately we want just that alva, patient has to get better. So I feel that when the inflammation or the infection is getting very very serious, please approach an allopathic doctor. When the patient has to be admitted in the hospital, ತುಂಬ ಚಕ್ಕರ್ ಬಂದು ಬಿದ್ದುಬಿಟ್ಟಿದ್ದಾರೆ, ಎದ್ದೇಳ್ತಿಲ್ಲ, ಅಥವಾ ಶುಗರ್ ಡೌನ್ ಆಗಿಬಿಟ್ಟಿದೆ ದೊಡ್ಡವ್ರಿಗೆ ಅಂತ ಆದಾಗ ಫಸ್ಟ್ ಏಡ್ ಮಾಡಿಬಿಟ್ಟು ದಯವಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಮಕ್ಕಳಿಗೆ ಅಂತ ಹೇಳಿದ್ರೆ 2-3 ದಿನ ಆದಮೇಲೆ ಕೂಡ ಫೀವರ್ ಕಡಿಮೆ ಆಗ್ತಿಲ್ಲ, ತುಂಬ ಹೈ ಆಗಿದೆ ಫೀವರು, ಕೆಮ್ತಾನೇ ಇದ್ದಾರೆ, ತುಂಬ ಗಟ್ಟಿ ಕಫ ಬರ್ತಿದೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ, ಈ ಥರ ಸಿಚುವೇಷನಲ್ಲಿ ಪ್ಲೀಸ್ ಅಪ್ರೋಚ್ ಅನ್ ಅಲೋಪತಿಕ್ ಡಾಕ್ಟರ್. ಓಕೆ. ಬಟ್ ಇಫ್ ಇಟ್ಸ್ ಅ ಮೈಲ್ಡ್ ಇನ್ಫೆಕ್ಷನ್, you can please come to an Ayurvedic doctor. I'm not saying don't go to an allopathic doctor, but Ayurveda doctor hatra bandaga we'll also be able to help you out. Okay. Now I'm curious, has it ever happened in your practice that ನೀವು ಮತ್ತೆ ಒಂದು allopathy doctor ಇಬ್ರು ಸೇರ್ಕೊಂಡು that you've tried to solve a patient's problem? Or actually, like if some example that you've seen of? Oh, okay. I was actually working with a team of doctors where we were giving Ayurvedic medicines in the ICU for COVID patients. I think COVID time ಅಲ್ಲಿ every medical practitioner just came together. Definitely. I know many senior doctors in my circle who are actively working for cancer care. They're actively giving medicines inside. Not just ಈಗ ಎಂಡೋಸ್ಕೋಪಿಯಲ್ಲಿ there was one senior doctor who's given a medicine. ಎಂಡೋಸ್ಕೋಪಿ ಮಷೀನ್ ಅಲ್ಲಿ ನಮ್ಮ ಆಯುರ್ವೇದಿಕ್ ಮೆಡಿಸಿನ್ ಹಾಕ್ಬಿಟ್ಟು ಒಳಗಡೆ ಕಳಿಸಿದ್ದಾರೆ. This was for a case of esophageal cancer. ಸೊ ಇಲ್ಲಿ ಫುಡ್ ಪೈಪಲ್ಲಿ ಕ್ಯಾನ್ಸರ್ ಆಗಿತ್ತು, ಅಲ್ಲಿ ಮೆಡಿಸಿನ್ ಹಾಕಕ್ಕೆ, ಆ್ಯಂಡ್ ಅಲ್ಲಿ ಟ್ಯೂಮರ್ ಪ್ರೋಗ್ರೆಷನ್ ಕಡಿಮೆ ಆಗಿದೆ ಅಂತ ಕೂಡ ಅವ್ರಿಗೆ ರಿಸಲ್ಟ್ ತೋರಿಸ್ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೆನಿ ಕೇಸಸ್ ಆಫ್ ನೇಸಲ್ ಸೆಪ್ಟಮ್ ಡಿವಿಯೇಷನ್ ಆಗಿಬಿಟ್ಟು ಒಂದು ಕಡೆ ಊದ್ಕೊಂಡ್ಬಿಡುತ್ತೆ, ಹಚ್ಚಿ ಆಗ್ತಾನೆ ಇರುತ್ತೆ, ಅಂಥ ಕೇಸಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಕೋವಿಡ್ ಕೇಸಸ್ಸಲ್ಲಿ ಏನು ಕೊಟ್ಟರು ಮೆಡಿಸಿನ್ ವರ್ಕೇ ಆಗ್ತಿಲ್ಲ, ಹೈಯರ್ ಆ್ಯಂಟಿಬಯೋಟಿಕ್ ಹಾಕಿದ್ರು ಕೂಡ ಲಂಗ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಿದೆ. ಲಂಗ್ ಫೀಲ್ಡ್ ಅಂದರೆ HRCT ಅಂತ ತೆಗೆದಿರ್ತಾರೆ, ಹೈ ಕಾಂಟ್ರಾಸ್ಟ್ CT ಅಂತ, ಅದರಲ್ಲಿ ಲಂಗ್ ಫೀಲ್ಡ್ಸ್ ಎಲ್ಲ ಫುಲ್ ಬ್ಲರ್ ಕಾಣಿಸ್ತಿತ್ತು. ಆಯುರ್ವೇದ ಮೆಡಿಸಿನ್ ಜೊತೆಗೆ ಕೊಟ್ಟಾಗ ವಿದಿನ್ 2 days ದ ಪೇಷಂಟ್ ವಾಸ್ ಔಟ್ ಆಫ್ ಆಕ್ಸಿಜನ್. ದಿಸ್ ಇಸ್ ಮಿರಾಕ್ಯುಲಸ್ ರಿಕವರಿ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್, ಬಟ್ ದಿಸ್ ಇಸ್ ದ ರಿಯಾಲಿಟಿ ದಟ್ ಹಸ್ ಹ್ಯಾಪನ್. ಆ್ಯಂಡ್ ಕೋವಿಡ್ ವಾಸ್ ಆ್ಯಕ್ಚುಲಿ ಅನ್ ಐ ಓಪನರ್ ಟು ಸಿ ದ ಎಫೆಕ್ಟ್ಸ್ ಆಫ್ ಆಯುರ್ವೇದ, ಬಿಕಾಸ್ ವೆನ್ ದೆರ್ ಇಸ್ ನಥಿಂಗ್ ಎಲ್ಸ್ ಇನ್ ಯುವರ್ ಹ್ಯಾಂಡ್, ಏನಾದರೂ ನಡೀಲಪ್ಪ ಅಂತ ಹೇಳ್ಬಿಟ್ಟು ಆಯುರ್ವೇದ ಜೊತೆಗೆ ನಾವು ಟೀಮ್ ಅಪ್ ಮಾಡಿಕೊಂಡು ನಾವು ಇದು ಕೊಟ್ಟಾಗ really good results. And I think ಆ ಟೈಮಲ್ಲಿ ಕಷಾಯ ಸೇಲ್ಸು ತುಂಬ ಜಾಸ್ತಿ ಆಗ್ತಿತ್ತು.